ಗೆಲ್ಲಂತೆ ಒಲಿದರೆ ಪಾವನನವನಂತೆ ಸಂಸಾರದ ಭಯವ ಗೆಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಗುರುವಿಗೆ ಸಮನಾರಿಲ್ಲಂತೆ ಗುರುಪಾದವನಂಬಿರಬೇಕಂತೆ ಗುರುವಿಗೆ ಸಮನಾರಿಲ್ಲಂತೆ ಗುರುಪಾದವನಂಬಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪಾಪಿಗೆ ತಾ ಬಹುದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಪಾಪಿಗೆ ತಾ ಬಹುದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಕುಟಿಲರಿಗೊಲಿಯನು ತಾನಂತೆ ಕುಹಕಿಗೆ ಎಂದು ಸಿಗನಂತೆ ಕುಟಿಲರಿಗೊಲೆಯನು ತಾನಂತೆ ಕುಹಕಿಗೆ ಎಂದು ಸಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಜ್ಞಾನವೇ ತನ್ನುಸಿರಾಗಿಹುದು ಉಸುರಲು ಪಾವನವಾಗುವುದು ಜ್ಞಾನವೇ ತನ್ನುಸಿರಾಗಿಹುದು ಉಸುರಲು ಪಾವನವಾಗುವುದು
ಸೇವೆಯೇ ಸಾಧನೆ ಆಗಿಹುದು ಗುರು ಕರುಣೆಯೇ ಧನ್ಯನ ಮಾಡುವುದು ಸೇವೆಯೇ ಸಾಧನೆ ಆಗಿಹುದು ಗುರು ಕರುಣೆಯೇ ಧನ್ಯನ ಅಕ್ಕರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರಸಿದ ಸವಿಯೂಟವನು ಬಿಟ್ಟು ಅಕ್ಕರದಿ ಸತಿ ಪುತ್ರ ಅಣ್ಣ ತಮ್ಮರ ಬಿಟ್ಟು ಸಕ್ಕರೆ ಬೆರಸಿದ ಸವಿಯೂಟವನು ಬಿಟ್ಟು ತೆಕ್ಕೆ ಗಾದಿಯ ಬಿಟ್ಟು ಸ್ವಕುಶಡವನು ಬಿಟ್ಟು ತೆಕ್ಕೆ ಗಾದಿಯ ಬಿಟ್ಟು ಸ್ವಕುಶಡವನು ಬಿಟ್ಟು ರೊಕ್ಕ ತಿಜೋರಿಯ ಕೀಲಿ ಕೈಯನ್ನು ಬಿಟ್ಟು ಬರ್ತೀರಾ ಇಲ್ಲೇ ಇರತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಈ ಧರೆಯ ಭೋಗವನಿಗೆ ವರ ಮೋಕ್ಷ ಪದವಿಗೆ ಬರ್ತೀರಾ ಇಲ್ಲೇ ಇರತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟೆದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳ ಬಿಟ್ಟು ಕಟೆದ ಕಲ್ಲಿನ ಕಂಬ ಕಟ್ಟಿದ ಮನೆ ಬಿಟ್ಟು ಅಷ್ಟವೈಭವ ಬಿಟ್ಟು ಅಧಿಕಾರದ ಮದ ಬಿಟ್ಟು ಅಷ್ಟವೈಭವ ಬಿಟ್ಟು ಅಧಿಕಾರದ ಮದ ಬಿಟ್ಟು ಕುಟಿಲ ಸಂಸಾರದ ಕಿಟಿಯನ್ನು ಬಿಟ್ಟು ಬರತೀರಾ ಇಲ್ಲೇ ಇರತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ರಾಣಿ ಮನಸ್ಸು ಮಾಡಿ ವಜ್ರದ ಭಿಕ್ಷಾಪಾತ್ರೆಯನ್ನು ಮಾಡಿಸ್ಲಿಕ್ಕೆ ಇಷ್ಟಪಡ್ತಾಳೆ. ಆಗ ಗುರುಗಳೇ ನಿಮ್ಮ ಮಣ್ಣಿನ ಭಿಕ್ಷಾಪಾತ್ರೆಯನ್ನು ನನಗೆ ಕೊಡಬೇಕು ಅಂತ ಹೇಳ್ತಾಳೆ. ಆಯ್ತು ಯಾಕಮ್ಮ ಇದು ನನಗಾಗಿ ನಿಮಗೆಲ್ಲ ಏನಿದ್ರು ಬಂಗಾರ ಬೆಳ್ಳಿ ವಜ್ರ ವೈಡೂರುಗಳು ಕೊಡಬೇಕು, ನಾನೊಂದು ನಿಮಗೆ ಅಮೂಲ್ಯವಾದ ಇರ್ತಕ್ಕಂಥ ಕೊಡ್ತೀನಿ ಅಂತ. ಅಮೂಲ್ಯ ನಮಗೆ ಯಾವುದು ಕೊಟ್ಟರು ಇರಲ್ಲಮ್ಮ, ಈ ಜಗತ್ತಿನಲ್ಲಿ ನಮ್ಮನ್ನ ಇದು ದೋಚ್ಕೊಂಡು ಹೋಗ್ತತೆ ಅಂತ ಹೇಳ್ತಾರೆ. ಕೊಡ್ತಾಳೆ. ತಗೊಂಡು ಊರಿಂದ ಹೊರಗೆ ಹೋಗ್ತಾ ಇರ್ತಾನೆ. ಒಬ್ಬ ಇವರ ಪಾಡಿಗೆ ತಲೆ ಬಗ್ಸ್ಕೊಂಡು ಸುಮ್ಮನೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ತಂಥ ಸಂದರ್ಭದಲ್ಲಿ ಕಳ್ಳ ಹಿಂದೆ ನೋಡ್ತಾನೆ. ಯಾಕಂದ್ರೆ ತಿರುಕನ ಹತ್ರ ಒಳ್ಳೆ ವಜ್ರದ ಭಿಕ್ಷಾ ಪಾತ್ರೆ ಇದೆ ಅಂದ್ರೆ ಎಷ್ಟು ಕೋಟಿ ಬಾಳುತ್ತೆ, ನಾನು ಯಾಕೆ ಅದನ್ನು ತಗೋಬ. ಆಗ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಹಿಂದೆ ಹೋಗ್ತಾ ಇರ್ತಾನೆ. ಇದು ಅವ್ರ ಗುರುಗಳಿಗೆ ಗೊತ್ತಾಗುತ್ತೆ, ಹಿಂದೆ ಒಬ್ಬ ಕಳ್ಳ ನನ್ನನ್ನ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೋಗಿ ಊರು ಒಳಗಡೆ ಹಾಳು ಬಂಗ್ಲೆಯಲ್ಲಿ ಒಳಗೆ ಕುತ್ಕೊಂತಾರೆ. ಕುತ್ಕೊಂಡಾಗ ಒಂದು ಗೋಡೆ ಹಿಂಭಾಗದಲ್ಲಿ ನಿಂತ್ಕೊಂಡಾಗ ಆ ವಜ್ರದ ಭಿಕ್ಷಾ ಪಾತ್ರೆಯನ್ನ ಎಸಿತಾನೆ. ನಾನು ಬಹಳಷ್ಟು ದಿನ ನಿನ್ನನ್ನು ಕದಿಬೇಕಂತಿದ್ದೆ, ನೀನೇ ನನ್ನ ಹತ್ರ ಬಂದಿದೀಯಾ, ತಗೊಂಡು ಹೋಗು ಅಂತ ಹೇಳ್ಬಿಟ್ಟು ಎಸ್ದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನು ಗುರು ನನ್ನನ್ನು ಕದಿಬೇಕಂತಿದ್ರು, ಇದಕ್ಕಿಂತಲೂ ಅಮೂಲ್ಯವಾದದ್ದು ಏನಿದೆ ಗುರುಗಳ ಹತ್ರ ಅಂತ ಹೇಳ್ಬಿಟ್ಟು ಆ ವಜ್ರದ ಭಿಕ್ಷಾ ಪಾತ್ರೆಯನ್ನು ತಗೊಂಡು ಸೀದಾ ಗುರುಗಳ ಹತ್ರ ಬಂದು ನಮಸ್ಕಾರ ಮಾಡಿ ಆ ಭಿಕ್ಷಾ ಪಾತ್ರೆಯನ್ನು ಅವ್ರಿಗೆ ಕೊಡ್ತಾನೆ. ತಗೊಂಡೋಗಪ್ಪ ಅಂತ ಹೇಳ್ತಾರೆ. ಇಲ್ಲ ಗುರುಗಳೇ, ಅದೇನು ಅಮೂಲ್ಯವಾದದ್ದು ಅಂತ ಹೇಳಿದ್ರಲ್ಲ, ಏನಿದೆ ಅಂತ ಅಮೂಲ್ಯವಾದದ್ದು, ನನಗೆ ಅದು ಬೇಕು ಅಂತ ಹೇಳ್ತಾನೆ. ಅಲ್ಲಪ್ಪ, ವಜ್ರಕ್ಕಿಂತಲೂ ಈ ಭೂಮಿಯಲ್ಲಿ ಬೆಳೆ ಬಾಳತಕ್ಕಂಥ ರತ್ನ ಆಭರಣಗಳು ಯಾವಿದಾವೆ ಅಂತ ಕೇಳ್ತಾರೆ ಅವರು. ಅದು ಬೇಕೆ, ಆಯ್ತು 3 ದಿನ ಸಮಯ ಕೊಡ್ತೀನಿ, ನೀವೇ ಅದನ್ನು ವಿಚಾರ ಮಾಡ್ಕೊಂಬಂದು ತಗೊಂಡೋಗು ಅಂತ ಹೇಳ್ತಾರೆ. ಆಗ ಆ ಭಿಕ್ಷಾ ಪಾತ್ರೆಯನ್ನು ಕೇಳಿರ್ತಕ್ಕಂಥ ವ್ಯಕ್ತಿ 3 ದಿನಗಳ ನಂತರ ಬಿಟ್ಟು ಬರ್ತಾನೆ. ಅವರಿಗೆ ಅರ್ಥ ಆಗಿರಲ್ಲ
ಆವಾಗ ಗುರುಗಳ ಹತ್ರ ಕೇಳಿದಾಗ ಹೇಳ್ತಾರೆ, ನಾನು ನಿನ್ನನ್ನೇ ಕದ್ದಿದ್ದೀನಿ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿಗೆ ಅರಿವಾಗುತ್ತೆ, ಹೌದಲ್ಲ, ನಾನು ವಜ್ರಕ್ಕಿಂತಲೂ ಬಹಳ ಬೆಲೆ ಬಾಳ್ತಾ ಇದ್ದೀನಲ್ಲ ನಾನು ಅಂತ ಹೇಳಿ ಗುರುಗಳಿಗೆ ಶಿಷ್ಯನಾಗ್ತಾನೆ. ಅಂತಹ ಒಂದು ಅನುಭವ ಅಮೃತಗಳನ್ನು ಗುರುಗಳು ಕೊಟ್ಟಾಗ ನಾವು ಮನಸ್ಸಲ್ಲಿ ಸದಾ ಸ್ಮರಿಸ್ತಾ ಇರಬೇಕು. ಅದು ಆ ಸನ್ನಿಧಿಗೆ, ಆ ಒಂದು ನಾವು ವ್ಯವಸ್ಥೆಗೆ, ಗುರುಗಳಿಗೂ ಮತ್ತು ದೈವತ್ವಕ್ಕೂ ಸಾಕ್ಷಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಆ ಜಂಗಮವನ್ನು ಮರ ಬೇರೆಂದು ತಿಳಿದರೆ ಬೇರೆ ನೀರನ್ನೇ ಮೇಲೆ ಪಲ್ಲವಿಸಿರುತ್ತೆ. ಆ ರೀತಿಯಾಗಿ ಜಂಗಮರನ್ನ ಉಣಬಡಿಸಿದ ಮೇಲೆ ದೇವರು ಭಗವಂತ ತೃಪ್ತಿನಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ. ಇಲ್ಲಿವರೆಗೂ ತಮ್ಮ ಅಮೃತವನ್ನು ಹಂಚಿಕೊಂಡಂತ ಪೂಜ್ಯರಿಗೆ ಭಕ್ತಪೂರ್ವಕವಾದ ನಮಸ್ಕಾರ ಅರ್ಪಿಸುತ್ತಾ, ನಿಮ್ಮ ನೆಲಮಯ ಪೂಜ್ಯರು ತಮ್ಮ ತತ್ವಾಮೃತ ಭಕ್ತರ ಸಮಯನ ಅನುಕೂಲ ಮಾಡಿಕೊಂಡಂತ ಕೇಳಿ. ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಜಗದಾದಿ ಜಗದ್ಗುರುಗಳು, ಜಗದ್ವಂದ್ಯರು, ಜಗತ್ಪೂಜ್ಯರು ಆದಂಥ ಪರಮ ಪೂಜ್ಯ ಶಿವಾನಂದ ಅಪ್ಪಾಜಿಯವರ ಹಾಗೂ ಸಿದ್ಧಾರೂಢ ಅಪ್ಪಾಜಿಯವರ ಚರಣಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ತತ್ಸ್ವರೂಪರಿಯಾದಂಥ ಪೂರ್ಣಾನಂದ ಅಪ್ಪಾಜಿಯವರ ಚರಣಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದಾವಕಾಲ ಸತ್ಕಾರದಲ್ಲಿ ನಿರತರಾದ ಸದ್ಗುಣಭೂಷಿತರಾದ ಪರಮ ಪೂಜ್ಯರಾದ ನಡೆದಾಡುವ ಮಾತನಾಡುವ ದೇವರು ಎಂದೆನಿಸಿಕೊಂಡಂಥ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾದ ಸದ್ಗುರು ಶ್ರದ್ಧಾನಂದ ಅಪ್ಪಾಜಿಯವರ ಚರಣಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗ್ರಾಮದ ಸರ್ವ ದೇವತೆಗಳಿಗೂ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಪರಮ ಪೂಜ್ಯರಾದ ಮಹಾನುಭಾವಿಗಳಾದ ಮಹಾಮೇಧಾವಿಗಳಾದ ಕಾಡ್ರಕೊಪ್ಪದ ಪೂಜ್ಯರಾದ ದಯಾನಂದ ಸರಸ್ವತಿ ಅಪ್ಪಾಜಿಯವರ ಚರಣಕಮಲಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸಂಚಾಲಕರನ್ನೇ ಮೊದಲು ಮಾಡಿಕೊಂಡು ಸರ್ವ ಮಹಾತ್ಮರಿಗೂ ಸರ್ವ ಮಾತೆಯರಿಗೂ ವಂದಿಸುತ್ತಾ, ಶಿವಸ್ವರೂಪಿಗಳಾದಂಥ ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಪುಣ್ಯಾತ್ಮರೇ, ಇವತ್ತಿನ ವಿಷಯ ತಮಗೆ ತಿಳಿದ ಹಾಗೆ ಇಲ್ಲಿವರೆಗೂ ಎಲ್ಲರೂ ಹೇಳ್ಕೊಂತ ಬಂದರು. ಏನು ಅಂತಂದರೆ, ಅದು ಸಂಕ್ಷಿಪ್ತ ಸರಳವಾಗಿ ತಿಳಿಸುವುದಾದರೆ, ಜಂಗಮ ತೃಪ್ತಿಯಾದರೆ ಜಗತ್ತೇ ತೃಪ್ತಿ ಆಗುತ್ತೆ ಅಂತ ಅರ್ಥ. ಅದು ಹೆಂಗ್ರಿ ಅಂತ ಕೇಳ್ಬೋದು ನೀವು. ಅದು ಹೆಂಗ್ರಿ, ಜಂಗಮ ಒಬ್ಬಗೆ ನೀಡಿದ್ರೆ ಜಗತ್ತು ಹೆಂಗೆ ತೃಪ್ತಿ ಆಗ್ತದ ಅಂತ ಕೇಳ್ಬೋದು. ಅದು ಹೆಂಗೆ ಆಗ್ತದ ಅಂದ್ರೆ, ಜಂಗಮ ತೃಪ್ತಿ ಆದ್ರೆ ಪರಮಾತ್ಮ ತೃಪ್ತಿ ಆಗ್ತಾನಂತ. ಹೆಂಗ ಅಂತ ಅದಕ್ಕೊಂದು ಶ್ಲೋಕ ಅದ, ನೀವು ಪ್ರತಿ ಸಲ ಊಟ ಮಾಡಾಗ ಅಂತಿರ್ತೀರಿ, ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ. ಹಂಗಂದ್ರೆ ಜಂಗಮ ಅಂದ್ರೆ ಶಿವಯೋಗಿ. ಯಾವ ಶಿವಯೋಗಿ ತೃಪ್ತಿಯಾದರೆ ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ. ಪರಮಾತ್ಮನು ಕೂಡ ಪರಮಾತ್ಮನೇ ತೃಪ್ತಿ ಆಗ್ತಾನೆ. ಅಲ್ರಿ, ಪರಮಾತ್ಮ ತೃಪ್ತಿ ಆದ್ರೆ ಜಗತ್ತು ಹೆಂಗೆ ತೃಪ್ತಿ ಆಗ್ತದ ಅಂತ ಕೇಳ್ಬೋದು. ಪರಮಾತ್ಮ ತೃಪ್ತಿ ಆದ್ರೆ ಪರಮಾತ್ಮನ ಹೊಟ್ಟೆ ತುಂಬಿರ ಎಲ್ಲಾರ ಹೊಟ್ಟಿನೂ ತುಂಬ್ತದ. ಹೆಂಗ ಈ ಇದ್ರಾಗ ದ್ರೌಪದಿ ಅಕ್ಷಯ ಪಾತ್ರೆಯಲ್ಲಿರ್ತಕ್ಕಂಥ ಒಂದು ಅನ್ನದಗಳನ್ನ ತಿಂದ ಆ ಪರಮಾತ್ಮ ತಿಂದ ಅಮ ತೃಪ್ತಿಯಾದ. ಅದರಿಂದ ದುರ್ವಾಸ ಮುನಿಗಳು ಹಾಗೂ ಅವರ ಶಿಷ್ಯ ಬಳಗ ಎಲ್ಲರೂ ತೃಪ್ತಿ ಆದ್ರೆ ಎಲ್ಲರೂ ಹೊಟ್ಟಿ ತುಂಬ. ಅದೇ ರೀತಿ ಅದು ಆಗಿನ ಕಾಲದಾದ್ರೆ ಈಗಿನ ಕಾಲದಾಗೂ ಕೂಡ ಹಂಗ ಆಗ್ಯದ. ಲಕ್ಷ ಕೋಟಿ ಕಾಡಿ ಕೇಳ್ರಿ ಅಂದ್ರೆ ನಿಮಗೆ ತಿಳಿತದ, ಇಲ್ಲಕ್ಕ ಯಾರು ಲಕ್ಷ ಕೊಡ್ತೀರಿ ಅವ್ರಂತ ತಿಳಿದ್ರಿ. ನಮ್ಮ ಪರಂಪರೆಯ ಗುರುವರ್ಯರಾದ ಶಿವಾನಂದ ಅಪ್ಪಾಜಿ ಅವರಿಗೆ ಬಸವಾನಂದರು ಅಂತ ಭಕ್ತರು ಮಹಾಶರಣರು ಅಪ್ಪಾಜಿಯವರ ಆತ್ಮೀಯ ಶಿಷ್ಯರು ಇದ್ರು. ಅಪ್ಪಾಜಿಯವರ ಅವ್ರೇನ್ ಮಾಡ್ತಿದ್ರು ಅಂದ್ರ ಸಾಸಿವೆಹಳ್ಳಿಯಿಂದ ಗದಗಿ ದಿವಸ ಹೋಗಿ ಶಿವಾನಂದ ಅಪ್ಪರ ದರ್ಶನ ಮಾಡ್ತಿದ್ರು. ವಯಸ್ಸಾದಂಗ ಅವರು ಒಂದ್ಸಲ ಶಿವಾನಂದ ಅಪ್ಪರ ಏನಂದ್ರು, ಏಟ್ ಎಡ್ತಾಗ್ತೀವೋ ಒಂದಿನ ಹೋಗಿ ತಣ್ಣಗ ಮನ್ಯಾಗ ಕುಂದ್ರು, ಒಂದ್ ಸ್ವಲ್ಪ ಒಂದ್ ಜಾಗದಾಗ ಕುಂದ್ರು, ತಿರುಗಾಡಬೇಡ, ಸುಮ್ ಕುಂದ್ರ ಅಲ್ಲಿ ತಿರುಗಾಡಬೇಡ ಅಂತೇಳಿ ಅಂದ್ರು. ಯಾರಿಗೆ? ಆ ಬಸವಾನಂದ ಅಪ್ಪರಿಗೆ ಅಂದ್ರು. ಅವ್ರ ಗುರುವಿನ ಮಾತನ್ನ ಶಿರಸಾ ಪಾಲಿಸುವಂತ ಶಿಷ್ಯ. ಅವ್ರ ಮಾತು ಕೇಳಿ ಅಪ್ಪಾರ ಹೋಗಿ ಮನ್ಯಾಗ ಕುಂದ್ರ ಅಂದಾರ ಮನೆಗೆ ಬಂದ್ರು. ಸುಮ್ ಕೂತ್ ಬಿಟ್ಟವ್ರು ಕಟ್ಟಿ ಮೇಲೆ. ಅವ್ರ ಕುಂಡ್ರ ಪದ್ಧತಿ ಹಿಂಗ ನೆಲಕ್ಕೆ ಕೈ ಊರಿ ಕುಂದಿರ್ತಿದ್ರಂತ ನಾ ನೋಡಿಲ್ಲ.
ಅವ್ರು ನೋಡಿದವ್ರು ಹೇಳ್ತಾರ, ಅವ್ರು ಏನು ಕುಂದ್ರಲ್ಲ ಒಂದ್ ಜಗದ ಸುಮ್ ಕುಂದ್ರತ್ತ ಗುರುಗಳ ಆಜ್ಞೆ ಮಾಡಿದ್ರಲ್ಲ, ಗುರುಗಳ ಆಜ್ಞೆ ಮೀರ್ಲಾರ್ದಂಗ ಸುಮ್ ಕುಂತ್ ಬಿಟ್ರು. ಊಟ ಇಲ್ಲ, ಜಳಕ್ಕಿಲ್ಲ, ಏನಿಲ್ಲ. ಅಪ್ಪ ಅಟ್ಟ ಹೇಳಿದ್ರು. ಯಾಕೆ ಹೇಳಿದ್ರು? ಸುಮ್ ಕುಂದ್ರ ಅಂದ್ರೆ ಸುಮ್ ಕುಂತ್ ಬಿಟ್ರು. ಊಟ ಮಾಡಂದ್ರ ಮರುದಿನ ಊಟ ಮಾಡ್ಲಿಲ್ಲ, 2 ದಿನ ಆತು ಊಟ ಮಾಡ್ಲಿಲ್ಲ, 3 ದಿನ ಆತು ಊಟ ಮಾಡ್ಲಿಲ್ಲ. ಮನೆಯವರಿಗೆಲ್ಲ ಚಿಂತೆ ಬಂತು. ಮುಂದೆ ಬಂದ ಇದ ಸುದ್ದಿ ಬಂದ ಅಪ್ಪರ ಮುಂದೆ ಹೇಳ್ತಾರ, ಗದಿಗೆ ಬಂದ ಶಿವಾನಂದ ಅಪ್ಪರ ಮುಂದೆ ಹೇಳ್ತಾರ. ಏನಂತ? ಹಿಂಗ ನಮ್ಮ ಬಸವಾನಂದ ಅಪ್ಪರು ಏನು ಊಟ ಮಾಡುವಲ್ರು, ನೀವು ಸುಮ್ಮ ಕುಂದ್ರಿ ಅಂದಿರಿ ಅಂತ. ಅವ್ರು ಸುಮ್ಮ ಕುಂತಾರ ಅಂತ ಹೇಳ್ಬಿಟ್ಟು ಆಮೇಲೆ ಶಿವಾನಂದ ಅಪ್ಪರು ಬಂದ ಅವ್ರನ್ನ ಕೇಳಿ ನೋಡ್ರು, ಇವ್ರು ಊಟ ಮಾಡ್ಲಿಲ್ಲ. ನೀವು ಅಪ್ಪಾರ ನೀವು ಒಂದು ಮಾತು ಹೇಳಿರಿ, ನಾ ಒಂದ ಮಾತು ಪಾಲಿಸ್ತೀನಿ, ಸುಮ್ ಕುಂದ್ರ ಅಂದ್ರಿ, ನಾ ಸುಮ್ ಕುಂದಿರ್ತಾನ. ಇದು ಎಲ್ಲಿ ಚಿಂತೆ ಬಿತ್ತು ಅಂದ್ರೆ ಶಿವಾನಂದ ಅಪ್ಪರಿಗೆ ಚಿಂತೆ ಬಿದ್ದು ಬಿಡ್ತು. ಶಿಷ್ಯನ ಕಾಪಾಡೋ ಚಿಂತೆ ಗುರುವಿಗಿದ್ದೇ ಇರ್ತದ. ಅವಾಗ ಅವ್ರ ಶಿವಾನಂದ ಅಪ್ಪಾರ ಏನು ಮಾಡಿದ್ರ ಅಂದ್ರ ತಮಗ ಬಗ್ಗೆ ಹಾರಿಲಾರ್ಕ ತಮ್ಮ ಗುರುಗಳ ಹತ್ರ ಹೋದ್ರು, ರುದ್ರಮುನಿ ಸ್ವಾಮಿಗಳ ಹತ್ರ. ಅವ್ರ ಮುಂದೆ ಹೇಳಿದ್ರು, ನಮ್ಮ ಶಿಷ್ಯ ಒಬ್ಬ ಹಿಂಗ ಮಾಡ್ಯಾನ್ರಿ, ಹ್ಯಾಂಗ್ರಿ ಅದಕ್ಕಂತ. ಅವ್ರ ನಗಾಕೈತ್ರ. ಅಲ್ಲ ನಿಮ್ ಶಿಷ್ಯ ಹಿಂಗ್ ಮಾಡ್ರ ನನ್ನ ಮುಂದೆ ಕೇಳಕ್ ಬಂದಿ ಅಂತ ಸುಮ್ಮ ಅಂದ್ರ. ಇಲ್ರಿಪ್ಪ ಹಿಂಗಾಗೈತಿ ಅಂತ ಹೇಳಿದ್ರು. ಅವಾಗ ಆ ರುದ್ರಮುನಿ ಸ್ವಾಮಿಗಳು ಏನ್ ಹೇಳಿದ್ರತ್ತ, 1 ಡಜನ್ ಬಾಳೆಹಣ್ಣು ತರಿಸು ಅಂದ್ರ. ಅಪ್ಪಾರ ಶಿವಾನಂದ ಅಪ್ಪಾರ 1 ಡಜನ್ ಬಾಳೆಹಣ್ಣು ತರಿಸಿದ್ರು. ನನ್ನ ಮುಂದೆ ಕೂತ್ಕೊಂಡು ಅವ್ರ ನಟ್ಟು ತಿನ್ನಂದ್ರತ್ತ. ಯಾರಿಗೆ ತಿನ್ನೋದು? ಶಿವಾನಂದ ಅಪ್ಪಾರ ತಿನ್ಬೇಕು. ಶಿವಾನಂದ ಅಪ್ಪಾರಿಗೆ ರುದ್ರಮುನಿ ಸ್ವಾಮಿಗಳು ಅಟ್ಟು ತಿನ್ನಿಸಿದ್ರು ಬಾಳೆಹಣ್ಣು. ಈಗ ನೀ ಉಂಡಿಲ್ಲ, ನೀ ಸಂತೃಪ್ತಿ ಆದಲ್ಲ, ನಿನ್ನ ಶಿಷ್ಯರ ಬಳಗನು ಸಂತೃಪ್ತಿ ಆಗಿರ್ತದ, ಅವಾಗ ಇನ್ನು ಊಟದ ಚಿಂತೆ ಬರಂಗಿಲ್ಲ, ನೀ ಚಿಂತೆ ಮಾಡಬೇಡ ಅಂತ. ಹಿಂಗ 13 ವರ್ಷ ಸುಮ್ಮ ಇದ್ರತ್ತ ಅವರು. ಹಂಗ ಇದು ಈ ಒಂದು ಶಕ್ತಿ ಅದಲ್ಲ, ಇದು ನಮ್ಮಲ್ಲೇ, ನಮ್ಮ ಗುರುಗಳಲ್ಲೇ ಇಷ್ಟದ, ಆ ಪರಮಾತ್ಮನಲ್ಲಿ ಇಷ್ಟದ. ಇವನ್ನ ಆ ಪರಮಾತ್ಮ ಎಲ್ಲರಿಗೂ ಅನ್ನ ಹಾಕುವಂತ ಪರಮಾತ್ಮ. ಅವ ತೃಪ್ತಿ ಆದ್ರೆ ಜಗತ್ತೆಲ್ಲ ತೃಪ್ತಿ ಆಗ್ತದ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಹೇಳುವ ಅವಶ್ಯಕತೆ ಬರಂಗಿಲ್ಲ ಅಂತ ನಾ ತಿಳ್ಕೊಂತೀನಿ. ಅದಕ್ಕೆ ಇನ್ನೊಂದು ಮಾತದ, ಏನಂತಂದ್ರೆ ಕ್ಷೀರಕುಂಭ ಸಹಸ್ರಾಣಿ ಘೃತಕುಂಭ ಶತೈರಪಿ. ಕ್ಷೀರಕುಂಭ ಸಹಸ್ರಾಣಿ ಘೃತಕುಂಭ ಶತೈರಪಿ ಕೋಟಿ ಜಪಯಜ್ಞ ದಾನ ಫಲಂ ಭಸ್ಮಾಂಗಿ ಭಿಕ್ಷದಾನೇನ ಭವೇತ್. ಲಭೇತ್ ಅಂದ್ರೆ ಒಂದು, ಭವೇತ್ ಅಂದ್ರೆ ಒಂದು, ಆ ತರ ಬರ್ತದ. ಆ ಒಂದು ಮಾತಿನ ಅರ್ಥ ಏನಂದ್ರೆ, ನೀವು 1000 ಹಾಲು ತುಂಬಿದ ಕೊಡಗಳನ್ನ, ಕೊಡ ಸಹಿತ ಹಾಲು ಪರಿಹಾರ ಭವ ಭಯ ಬಂದ ಸದಾ ಶಿವತತ್ವದಾಧಾರ, ಸದಾ ಶಿವತತ್ವದಾಧಾರ. ಸೋಡ ಗಂಭೀರ ಸೋಡ ಗಂಭೀರ ಮದರ ನಿವಾಸ ಸುಂದರ, ಮದರ ನಿವಾಸ ಸುಂದರ. ವಂದೇ ಆನಂದ ಸಾಗರ, ವಂದೇ ಆನಂದ ಸಾಗರ. ತಾನಾದ ಗುರುರಾಯ, ತಾನೇ ತಾನಾದ ಗುರುರಾಯ. ಜಯ ಜನ್ಮ ಜಯ ಗುರುರ, ಜಯ ಜಯ ಜನ್ಮ ಜಯ ಗುರುರ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ, ಜೈ ನಮಃ ಪಾರ್ವತೀಶ್ವರ ರಮಾದೇವ. ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ.
ನಾವು ಈ ಥರ ಪೂಜೆ ಮಾಡಿದ್ದು ಒಂದು ವಿಶೇಷ ಪೂಜೆ ಮಾಡಿದ್ದೀವಿ. ಅದು ಏನೇನು ಮಾಡಿದ್ವಿ ಕಾರ್ಯಕ್ರಮ ಈ ಮೂಲಕ ನೀವು ದೇವರಿಗೆ ಒಂದು ಏನಂತ ಭಕ್ತಿ ಮಾಡಿದ್ದೀವಿ ಏನು ಶರಣಾರ್ಥಿಗಳು. ಇಂದು ಈ ಬಾಡಿಗೆಯ ಸುಕ್ಷೇತ್ರದಲ್ಲಿ ವಿಶ್ವಶಾಂತಿಗಾಗಿ ಕೋಟಿ ಜಪಯಜ್ಞ ಕಾರ್ಯಕ್ರಮ ಮತ್ತು ವೇದಾಂತ ಮಹೋತ್ಸವ. ಇದು 10ನೇ ವರ್ಷದ ವೇದಾಂತ ಮಹೋತ್ಸವ. ನಿರಂತರವಾಗಿ 10 ವರ್ಷಗಳು ಇಲ್ಲಿ ಎಲ್ಲ ಭಕ್ತಾದಿಗಳು ಒಮ್ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ. ಎಂತಹ ಈ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಎಂಥ ಬರಗಾಲ ಬಂದರೂ ಅತಿ ನೀರು ಬಂದು ನಾಶ ಆದರೂ ಕೂಡ ಜನರು ತಮ್ಮ ಉತ್ಸಾಹವನ್ನು ಕಳ್ಕೊಂಡಿಲ್ಲ. ಭಾಳ ಇವತ್ತು ನೋಡಿದರೆ ಎಷ್ಟು ಸಂಭ್ರಮ ಅಂತಂದ್ರೆ ಸಾವಿರಾರು ಜನರು ಮತ್ತು ಕುಂಭಮೇಳ ಎತ್ತಿನ ಬಂಡಿಗಳು ನಾವು ಬರೀ ಒಂದು 101 ಎತ್ತುಗಳು 101 ಜೋಡಿ ಓಡಿಸ್ಬೇಕಂತ ಮಾಡಿದ್ವಿ. ಆದರೆ 150 ಎತ್ತಿನ ಜೋಡಿ ಎತ್ತುಗಳು ಬಂದಿದ್ದು. ಸುತ್ತಮುತ್ತಲಿನ ಹಳ್ಳಿಯವರು ಕೂಡ ಬಂದರು. ಅವರಲ್ಲಿ ಉತ್ಸಾಹ ಕಡಿಮೆ ಆಗಿಲ್ಲ, ಸಂಭ್ರಮ ಇದೆ. ನಾವು ಕೂಡ ಇವತ್ತು 3 ದಿನಗಳ ಪರ್ಯಂತರ ಕೋಟಿ ಜಪಯಜ್ಞ ಸತತವಾಗಿ ಹಗಲಿ ರಾತ್ರಿ ಕೂಡ ಜನ ಇಲ್ಲಿ ಭಕ್ತಾದಿಗಳು ಜಪ ಮಾಡಿದ್ದಾರೆ. ಓಂ ನಮಃ ಶಿವಾಯ ಎಂಬ ಮಂತ್ರದಿಂದ ಜಪ ಮಾಡಿದ್ದಾರೆ ಮತ್ತು ಸದ್ಗುರು ಮೂರ್ತಿಗೆ ರುದ್ರಾಭಿಷೇಕವನ್ನು ಕೂಡ ಮಾಡಿದ್ದಾರೆ. ಮತ್ತು 3 ದಿನಗಳ ಪರ್ಯಂತರ ಬಹಳ ದೊಡ್ಡ ದೊಡ್ಡ ಮಹಾತ್ಮರು, ತಪಸ್ವಿಗಳು, ಯೋಗಿಗಳು ಬಂದು ಇಲ್ಲಿ ಸತ್ಸಂಗವನ್ನು ಮಾಡಿದ್ದಾರೆ. ಜನರಿಗೆ ಭಕ್ತಿ ಮಾರ್ಗವನ್ನು ತಿಳಿಸಿದ್ದಾರೆ, ಮುಕ್ತಿ ಮಾರ್ಗವನ್ನು ತಿಳಿಸಿದ್ದಾರೆ ಇಲ್ಲಿ. ಮತ್ತು ಈ ಆಶ್ರಮದ ಒಡೆಯರು ಚಂದ್ರಶೇಖರ ಮಹಾಸ್ವಾಮಿಗಳು, ಅವರ ಶ್ರಮ ಬಹಳ ದೊಡ್ಡದು. ಮಹಾ ತಪಸ್ವಿಗಳು ಈ ಜಾಗದಲ್ಲಿ ನಿಂತು ಅವರ ಸದ್ಗುರುವಿನ ಕೃಪಾಶೀರ್ವಾದದಿಂದ ಇಂಥ ಕಾರ್ಯಕ್ರಮವನ್ನೆಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಈ ಮೂಲಕ ಇನ್ನೊಮ್ಮೆ ಅತಿವೃಷ್ಟಿ ಆಗೋದು, ಅನಾವೃಷ್ಟಿ ಆಗೋದು, ಎಲ್ಲ ರೈತರು ಎಲ್ಲ ಸಂತೃಪ್ತರಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾರೆ ಅಂತ. ಇಲ್ಲಿ ಕಾರ್ಯಕ್ರಮ ಇಷ್ಟೆಲ್ಲ ಅನಾಹುತಗಳಾದರೂ ಭಕ್ತರು ಅವರ ಭಕ್ತಿ ಬಿಟ್ಟಿಲ್ಲ. ಅವರು ಎಂಥ ಭಗವಂತನಲ್ಲಿ ಅವರು ಇಂಥ ಸತ್ಕಾರ್ಯ ಮಾಡುವುದರ ಮೂಲಕ, ಸತ್ಕರ್ಮ ಮಾಡೋದರ ಮೂಲಕ, ಇಂಥ ಸದ್ಧರ್ಮ ಮಾಡೋದರ ಮೂಲಕ ಭಗವಂತನಲ್ಲಿ ಎಲ್ಲರೂ ಒಮ್ಮನಸ್ಸಿನಿಂದ ಭಕ್ತಿಪೂರ್ವಕವಾಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ನಾವು ಎಲ್ಲ ಸ್ವಾಮೀಜಿಯವರು ಕೂಡ ಸಂಕಲ್ಪವನ್ನು ಮಾಡಿದ್ದೀವಿ. ಈ ಭಾಗದ ಜನರಿಗೆಲ್ಲ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದು ನಮ್ಮ ಉದ್ದೇಶ. ಆದ್ದರಿಂದ ಇಂಥ ಸತ್ಕಾರ್ಯವನ್ನು ನಾವು ಮಾಡಿಕೊಂಡು ಬಂದಿದ್ದೀವಿ. ಅದಕ್ಕೆ ಸಂಪೂರ್ಣವಾಗಿ ಗುರುಗಳ ಆಶೀರ್ವಾದವಿದೆ. ಹಾಗಾಗಿ ಎಲ್ಲ ಜಗತ್ತಿಗೆ ಒಳ್ಳೆಯದಾಗಲಿ, ಯಾರಿಗೂ ಹಾನಿ ಆಗೋದು ಬೇಡ, ಸಮೃದ್ಧವಾಗಿರಲಿ, ಭೂಮಿ ಸಮೃದ್ಧವಾಗಿ ಬೆಳೀಲಿ. ಪೃಥ್ವಿ ಸಸ್ಯಶಾಲಿನಿ ಅಂತ ಸಂಸ್ಕೃತದಲ್ಲಿ ಹೇಳಿದ್ದಾರೆ. ಪೃಥ್ವಿ ಎಲ್ಲ ಸಸ್ಯ ಹಸಿರಸರಾಗಿರಲಿ, ಭೂಮಿ ಹಸಿರಿದ್ದರೆ ಜನರ ಮನಸ್ಸು ಹಸಿರಿರ್ತೈತೆ, ಆನಂದ ಸಿಗ್ತೈತಿ, ರೈತರಿಗೆಲ್ಲ ಸಂತೋಷವಾಗಿರ್ಬೇಕು. ಇವತ್ತು ರೈತ ಸಂಘಟನೆಯವರು ಭಾಳ ಶ್ರಮಪಟ್ಟು ಭಾಳ ದೊಡ್ಡ ಕಾರ್ಯ, ಭಾಳ ಶಿಸ್ತಿನಿಂದ ಇಷ್ಟೆಲ್ಲ ನೋಡ್ರಿ ಎತ್ತುಗಳನ್ನು ಕೂಡಿಸಿ ಭಾಳ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಎಲ್ಲ ಸ್ವಾಮೀಜಿಯವರಿಗೂ ಭಾಳ ತೃಪ್ತಿಯಾಗಿದೆ, ತಪಸ್ವಿಗಳಿಗೂ ತೃಪ್ತಿಯಾಗಿದೆ. ಭಗವಂತ ಕೂಡ ಇಂಥ ಕಾರ್ಯಗಳನ್ನು ಮಾಡೋದರಿಂದ ಪ್ರಸನ್ನನಾಗ್ತಾನೆ, ಕೃಪಾಶೀರ್ವಾದ ಮಾಡ್ತಾನೆ. ಮತ್ತು ಇಲ್ಲಿ ಸಕಾಲವಾಗಿ ಕಾಲಕ್ಕೆ ಮಳೆ ಬರುತ್ತದೆ, ಕಾಲಕ್ಕೆ ಅಭಿವೃದ್ಧಿ ಆಗ್ತದೆ, ಭಕ್ತರಿಗೆ ಯಾವುದೇ ಹಾನಿ ಆಗೋದಿಲ್ಲ ಅಂತ ಆಶೀರ್ವಾದವನ್ನು ಭಗವಂತ ಮಾಡ್ತಾನೆ. ಯಾಕಂದ್ರೆ ದೊಡ್ಡ ಕಾರ್ಯಕ್ರಮ, ದೊಡ್ಡ ತಪಸ್ಸಿದು. 3 ದಿನಗಳ ಪರ್ಯಂತರ ಹಗಲು ರಾತ್ರಿ ಜಪ, ರುದ್ರಾಭಿಷೇಕ, ಪ್ರವಚನಗಳನ್ನು ಮಾಡಿದ್ದಾರೆ. ಎಲ್ಲ ಸದ್ಗುರುನ ಆಶೀರ್ವಾದದಿಂದ ಭಾಳ ಚಲೋ ನಡ್ಕೊಂಡು ಬಂದೈತೆ. ಊರಿನವರು ಭಾಳ ಸಹಕಾರ ಮಾಡಿದ್ದಾರೆ. ಮತ್ತು ನಿತ್ಯ ದಾಸೋಹ ಯಾರಿಗೂ ಹಸಿವಿಂದ ಯಾರು ಮೊದಲು ಇಲ್ಲಿ ದಾಸೋಹಕ್ಕೆ ಬಹಳ ಮಹತ್ವ. ದಾಸೋಹ ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಎಲ್ಲರ ಸಹಕಾರ ಇದೆ. ಎಲ್ಲರಿಗೂ ಬಹಳ ಧನ್ಯವಾದಗಳು. ಮತ್ತು ಇದೇ ರೀತಿಯಾಗಿ ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗಬೇಕು. ಯಾರು ನಿಲ್ಲಿಸಬಾರದು, ಅವರು ನಿಲ್ಲಿಸುವುದಿಲ್ಲ. ಎಂಥ ಪ್ರಕೃತಿ ಇದಾದರೂ ಕೂಡ ಇವತ್ತಿನ ಉತ್ಸಾಹ ನೋಡಿದ್ರೆ ಅವ್ರಿಗೇನೂ ಆಗಿಲ್ಲ. ಭಗವಂತನ ಕೃಪಾಶೀರ್ವಾದದಿಂದ ಭಗವಂತನ ಕೃಪೆ ಬೇಕಂತೇಳಿ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಒಂದು ಬಾಡಿಗೆ ಗ್ರಾಮದಲ್ಲಿ ಅತ್ಯುತ್ಸಾಹದಿಂದ ಈ ಒಂದು ಭೀಕರ ಬರಗಾಲ ಮತ್ತು ಒಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ, ಇಂಥ ಒಂದು ಬದುಕಿನಲ್ಲಿ ಬಾಳುತ್ತಿರುವಂಥ ರೈತರು ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋದ ಒಂದು ಮುಖ್ಯ ಆ ವಿಷಯವನ್ನು ಇಟ್ಕೊಂಡು ನಾವು ಉತ್ತರ ವಾಹಿನಿ ಕೃಷ್ಣಾ ತಟದಲ್ಲಿರುವಂಥ ಬಾಡಿಗೆ ಗ್ರಾಮದಿಂದ ಇವತ್ತು ಎಲ್ಲ ನಮ್ಮ ಸದ್ಭಕ್ತರು, ನಮ್ಮ ಪೂಜ್ಯರು ಒಂದು ಸಂಕಲ್ಪ ಮಾಡಿ ಕುಂಭ ಮೇಳ ಹಾಗೂ ಒಂದು ಬಸವಣ್ಣನ ಒಂದು ರಥಯಾತ್ರೆ, ಸ್ವಾಮಿಗಳ ಒಂದು ಪಾದ ಪೂಜೆ ಇವೆಲ್ಲ ಒಂದು ಹಮ್ಮಿಕೊಂಡು ಉತ್ತರ ವಾಹಿನಿಯ ಒಂದು ತಟದಲ್ಲಿ ಇರುವ ಬಾಡಿಗೆ ಬಕ್ಕೇಶ್ವರ ಮಠದಿಂದ ಹೊಸ ಪುನರ್ವಸತಿ ಕೇಂದ್ರದಲ್ಲಿರುವ ಶ್ರದ್ಧಾನ ಮಠದವರೆಗೆ
ಎಲ್ಲರ ಒಂದೇ ಒಂದು ಬೇಡಿಕೆ ಏನಪ್ಪ ಅಂದ್ರೆ ಈ ಒಂದು ಬರಗಾಲ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಆದಂಥ ಗೋಳ ನೋಡಿ ಇವತ್ತು ಒಬ್ಬ ಪ್ರಜೆಗೂ ಇಂಥ ಒಂದು ತೊಂದರೆ ಬರಬಾರ್ದು. ಎಲ್ಲರೂ ಒಳ್ಳೆಯ ರೀತಿಯಿಂದ ಬಾಳಲಿ, ಬದುಕಲಿ. ಮುಂದೆ ಈ ಜೀವನ ಇಷ್ಟ ಇಲ್ಲ. ಪಶುಪತಿ ಪಾದವ ಹಸನಗಿ ಬೆಸಸಿದ ಬಸವರಾಜೇಂದ್ರನಿಗೆ ಮಲ್ಲಿಗೆ ಹೂವಿನ ನಲ್ಮಯದಾರತಿ ಎಲ್ಲರೂ ಬೆಳಗಿರೆ ಬಲ್ಲಿದ ಗುರುವಿನ ಒಳ್ಳೆಯ ಕರುಣವರಿಲ್ಲವೇ ಪಡೆಯಿರೆ. ಹರಂ ಚೇತನಂ ಶಾಶ್ವತಂ ಶಾಂತವಿಮಾಲಿತಂ ನಿರಂಜನಂ ನಾರವಿಂದೋಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಾರಾಯ ಮಹಾದೇವ. ಶ್ರೀಮತಿ ಗುರು ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮತಿ ಗುರು ಪೂರ್ಣಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮತಿ ಗುರು ಶ್ರದ್ಧಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. जय गुरुदेव 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 अक्षर रूपा जय गुरुदेव अखंड रूपा जय गुरुदेव अक्षर रूपा जय गुरुदेव अखंड रूपा जय गुरुदेव अनंत रूपा जय गुरुदेव अनुकंपमय जय गुरुदेव अनंत रूपा जय गुरुदेव अनुकंपमय जय गुरुदेव 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 जय गुरुदेव
अनुपम चरिता जय गुरुदेव अनुभव सिद्धा जय गुरुदेव अनुपम चरिता जय गुरुदेव अनुभव सिद्धा जय गुरुदेव अनुसरणीय जय गुरुदेव अंतःशुद्ध जय गुरुदेव अनुसरणीय जय गुरुदेव अंतःशुद्ध जय गुरुदेव 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 अपार महिमा जय गुरुदेव अपूर्व तेजा जय गुरुदेव अपार महिमा जय गुरुदेव अपूर्व तेजा जय गुरुदेव अमर वंदिता जय गुरुदेव अमूल्य रत्न जय गुरुदेव अमर वंदिता जय गुरुदेव अमूल्य रत्न जय गुरुदेव 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 अमृत रूपा जय गुरुदेव आत्म वैभव जय गुरुदेव अमृत रूपा जय गुरुदेव आत्म वैभव जय गुरुदेव आत्म संस्थिता जय गुरुदेव आशा रहिता जय गुरुदेव आत्म संस्थिता जय गुरुदेव आशा रहिता जय गुरुदेव 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 आश्रय योग्य जय गुरुदेव ईश्वरार्पिता जय गुरुदेव आश्रय योग्य जय गुरुदेव ईश्वरार्पिता जय गुरुदेव उदार भाव जय गुरुदेव ऋतव्रत धर जय गुरुदेव उदार भाव जय गुरुदेव ऋतव्रत धर